ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಉಗ್ರವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ ಇಂಥ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಮುಖ್ಯ ಪ್ರಾಣದೇವರು, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲನ್ನೆಲ್ಲರೂ ನೋಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಮೂರ್ತಿಕಾ ಬೃಂದಾವನವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಇಟ್ಕೊಬೋದಾ ಅಂತ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ತಪ್ಪು ಅದೆಲ್ಲ. ಮೃತ್ತಿಕಾ ಬೃಂದಾವನವನ್ನು ರಾಯರು ಮೃತ್ತಿಕೆ ಬೃಂದಾವನವನ್ನು ಇಟ್ಕೊಬೇಕಾದ್ರೆ ರಾಯರು ತಪಸ್ಸು ಮಾಡ್ತಕ್ಕಂಥ ಭಾಳ ವಿಶೇಷವಾಗಿರ್ತವರು ಸನ್ಯಾಸಿಗಳವರು. ಆ ಸನ್ಯಾಸಿಗಳು ವಿಶೇಷವಾಗಿ ಆ ಮೃತ್ತಿಕೆ ಬೃಂದಾವನ ಇಟ್ಕೊಬೇಕಾದ್ರೆ ಪ್ರತಿದಿನ 5 kg ಅನ್ನವನ್ನು ರಾಘವೇಂದ್ರ ಸ್ವಾಮಿಗಳಿಗೆ ನೈವೇದ್ಯವನ್ನು ಮಾಡಬೇಕು, ಅಸ್ತೋದಕವನ್ನು ಮಾಡಬೇಕು. ನರಸಿಂಹದೇವರಿಗೆ 5 kg ಅನ್ನವನ್ನು ನೈವೇದ್ಯ ಮಾಡಬೇಕು, ಹನುಮಂತ ದೇವರಿಗೆ ಮಾಡಬೇಕು. ತದನಂತರ ರಾಘವೇಂದ್ರ ಸ್ವಾಮಿಗಳಿಗೆ ಅಸ್ತೋದಕವನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ಈ ಬೃಂದಾವನವನ್ನು ಚಿಕ್ಕ ಚಿಕ್ಕ ಬೃಂದಾವನವನ್ನು ಮನೆಯಲ್ಲಿ ಯಾರೂ ಇಟ್ಕೊಳ್ಳೋದಕ್ಕೆ ಭಾಳ ಸಾಧ್ಯವಿರುವುದಿಲ್ಲ. ಅದಕ್ಕೋಸ್ಕರವಾಗಿ ರಾಯರ ಮೂರ್ತಿಕೆಯನ್ನು ತೆಗೆದುಕೊಂಡು ಬಂದು ಒಂದು ಡಬ್ಬಕ್ಕೆ ಹಾಕಿ ಪ್ರತಿದಿನ ನೀವು 1 ಲೋಟ ನೀರಿನಲ್ಲಿ ಆ ಒಂದು ಚೂರು ಮೃತ್ತಿಕೆಯನ್ನು ಹಾಕಿ ನಿಮ್ಮ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಬೇರೆ ಬೇರೆ ರೀತಿ ಸಮಸ್ಯೆಗಳಾಗಿರ್ಬೋದು, ಆ ದೇಹದಲ್ಲಿ ಸಮಸ್ಯೆ ಆಗಿರ್ಬೋದು, ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಸಂತಾನ ಭಾಗ್ಯದಲ್ಲೂ ಆ ಮೃತ್ತಿಕೆಯನ್ನು ಸ್ವೀಕಾರವನ್ನು ಮಾಡಿದಾಗ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳು ಪರಿಹಾರ ಆಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ನಿಮಗೆಲ್ಲ ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ರಾಯರ ಪೂಜೆಯನ್ನು ಮಾಡಿ, ಫೋಟೋ ಇಡಿ, ಪೂಜೆಯನ್ನು ಮಾಡಿ, ದೇವರ ಸ್ಮರಣೆಯನ್ನು ಮಾಡಿ, ಗುರುಗಳ ಸ್ಮರಣೆಯನ್ನು ಮಾಡಿ, ಮತ್ತು ನಿಮ್ಮ ಕುಲದೇವರುಗಳಲ್ಲ, ನಿಮ್ಮ ಮನೆಯಲ್ಲಿ ಗ್ರಾಮ ದೇವತೆಗಳಿರ್ತಾರೆ, ಹೆಣ್ಣು ದೇವರು ಇರ್ತಾರೆ, ಗಂಡು ದೇವರು ಇರ್ತಾರೆ, ಆ ದೇವರ ಸ್ಮರಣೆಯನ್ನು ಮಾಡಿ ತಂದೆ ತಾಯಿಯ ಒಂದು ಆಶೀರ್ವಾದ ತಗೊಳ್ಳಿ. ಅದರಿಂದ ನಿಮಗೆಲ್ಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಈ ಭಾಗ್ಯ ಹೇಗೆ ಕೊಡ್ತಾನೆ ಅಂದರೆ ಭಗವಂತ ದೇವರ ಸೇವೆಯನ್ನು ಮಾಡೋ ಭಾಗ್ಯನು, ರಾಯರ ಸೇವೆಯನ್ನು ಮಾಡೋ ಭಾಗ್ಯನು ಜನುಮ ಜನುಮದಲ್ಲಿ ಎನಗಿರಲಿ ಹನುಮ ಭೀಮ ಮದ್ದ ಮುನಿಯ ಸೇವೆಯ ಭಾಗ್ಯ. ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವರಾಯರ ಅನುಗ್ರಹ ನಮಗಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕಂತೆ. ಏಕೆಂದರೆ ನಮ್ಮ ಗುರುಗಳು ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅವರು? ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡಿದ ತಕ್ಷಣ ನಮ್ಗೆ ಇಷ್ಟು ದಿವಸ ಆದರೂ ಅನುಗ್ರಹನೇ ಮಾಡಿಲ್ಲ ಗುರುಗಳೇ, ಈಗ ಅನುಗ್ರಹ ಮಾಡ್ತಾರೆ ಅವರು ನಮಗೆ. ಭಾಳ ವರ್ಷಗಳಿಂದ ನಮಗೆಲ್ಲ ಯಾಕೋ ಅನುಗ್ರಹನೇ ಮಾಡಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂದ್ರೇ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ದೊಡ್ಡ ದೊಡ್ಡ ಒಂದು ಕಷ್ಟಗಳಿರುತ್ತೆ, ಆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ನಮ್ಮ ಗುರುಗಳು ಚಿಕ್ಕದಾಗಿ ಪರಿಹಾರ ಮಾಡ್ತಾಯಿದ್ದಾರೆ. ಯಾಕೆಂದರೆ ಮನುಷ್ಯನಿಗೆ ಸುಖ ದುಃಖ ಎಲ್ಲದೂ ಭಗವಂತ ಕೊಟ್ಬಿಡ್ತಾನೆ ಅಂತವ್ನು, ಹುಟ್ಟಬೇಕಾದ್ರೆ ಕೊಟ್ಬಿಡ್ತಾನೆ. ಅದಕ್ಕೆ ದೇವರಲ್ಲಿ ಕೇಳ್ಕೊಬೇಕಂತೆ ಭಗವಂತನಲ್ಲಿ, ಸುಖ ದುಃಖ ನಿನ್ನ ದಯ ತನು ನಿನ್ನದೋ ಜೀವನ ನಿನ್ನದೋ. ಅದಕ್ಕೋಸ್ಕರವಾಗಿ ಈ ಭಗವಂತನ ಸೇವೆಯನ್ನು ಮಾಡಬೇಕು. ಅದರಲ್ಲೂ ಕಲಿಯುಗದಲ್ಲಿ ವಿಶೇಷವಾಗಿ ದೇವರ ನಾಮ, ವೇದ ಮಂತ್ರಗಳು, ನರ್ತನ,
ಇಂಥವೆಲ್ಲ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಸಂಶಯನೇ ಇಲ್ಲ ಅಂತಂದ್ರೆ ಸಂಶಯ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಈ ಪೂಜೆಯನ್ನು ಮಾಡಿದಾಗ ಅವರ ಮನೆಯೆಲ್ಲ ಸಮೃದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಪ್ರತಿದಿನ ಇಲ್ಲ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ದೇವರ ನಾಮಗಳು, ರಾಜ್ಕುಮಾರ್ ಆಗಿರ್ಬೋದು, ಬೇರೆ ಬೇರೆ ಆಗಿದೆ ಎಲ್ಲ ಗುರುಗಳ ಸೇವೆ ಮಾಡಿದ್ರು ಅವರೆಲ್ಲ. ಆ ಗುರುಗಳ ಸೇವೆ ಮಾಡಿದ್ದಕ್ಕೋಸ್ಕರವಾಗಿ ಅವರಿಗೆಲ್ಲನೂ ಅನುಗ್ರಹ ಮಾಡ್ದ. ಏನು ಕೇಳ್ತೀಯಾ ಎಲ್ಲರೂ ಸಿದ್ಧಿ ಮಾಡಿಬಿಟ್ಟ ಭಗವಂತ. ಅದಕ್ಕೋಸ್ಕರವಾಗಿ ಮನೆಯಲ್ಲಿ ಭಜನೆಯನ್ನು ಮಾಡಿದಾಗ, ಒಂದು ದೇವರನಾಮವನ್ನು ಮಾಡಿದಾಗ, ವೇದ ಮಂತ್ರ ಗೋಷ್ಠಿಯನ್ನು ಮಾಡಿದಾಗ, ಹೋಮ ಹವನಗಳನ್ನು ಮಾಡಿದಾಗ ಇವೆಲ್ಲ ಫಲ ದೊರಕತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ಕಾಮಧೇನುವಾಗಿ ಕಲ್ಪವೃಕ್ಷರಾಗಿ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರ ಮನೆಗೂ ಬರ್ತಾರಂಥವ್ರು. ಬಂದು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥದ್ದಾಗ್ತಾರಂತೆ. ಅದಕ್ಕೋಸ್ಕರವಾಗಿ ಈ ಭಜನಾ ಕಾರ್ಯಕ್ರಮಗಳು, ಸಂಗೀತ ನರ್ತನೆಗಳು ಇಂಥವೆಲ್ಲ ಮಾಡಿದಾಗ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಎಲ್ಲಿ ದೇವಸ್ಥಾನಗಳಿರುತ್ತೆ ಅಲ್ಲಿ ಮೃತ್ತಿಕಾ ಬೃಂದಾವನದಲ್ಲಿ ವಿಶೇಷ ಬರೀ ಮೃತ್ತಿಕೆ ಇಟ್ಟರೆ ಬರಲ್ಲ ಫಲ. ಸಾಲಿಗ್ರಾಮ 41 ಸಾಲಿಗ್ರಾಮ ಇರ್ತಕ್ಕಂಥ ಕ್ಷೇತ್ರ ಇದು. ಎಲ್ಲಿ 12 ಸಾಲಿಗ್ರಾಮ ಇಟ್ಟಿರ್ತಾರೆ, ವಿಗ್ರಹವನ್ನು ಇಟ್ಟಿರ್ತಾರೆ, ನರಸಿಂಹದೇವರ ವಿಗ್ರಹವನ್ನು ಇಟ್ಟಿರ್ತಾರೆ. ಎಲ್ಲವನ್ನು ಇಟ್ಟು ಅದರನ್ನು ಬೃಂದಾವನದಲ್ಲಿ ಇಟ್ಟು ಅದಕ್ಕೆ ಜೀವವನ್ನು ಕೊಡ್ತಾರಂತೆ ಭಗವಂತ. ಬ್ರಾಹ್ಮಣರು ಸಾಮಂತರೆಲ್ಲ ಅವರು ಅದೆಲ್ಲ ಕೊಟ್ಟಾಗ ಯತಿಗಳು ಎಲ್ಲೆಲ್ಲಿ ಮಠಗಳಿದೆ ಆ ಮಠದಲ್ಲಿ ಯತಿಗಳಿರ್ತಾರೆ. ಯತಿಗಳು ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು, ಈ ಸುಬುಧೇಂದ್ರ ತೀರ್ಥರಾಗಿರ್ಬೋದು, ಸತ್ಯಾತ್ಮ ತೀರ್ಥರಾಗಿರ್ಬೋದು, ಇಂಥ ಮಹಾನುಭಾವರು ಈಗ ಇರ್ತಕ್ಕಂಥವರೆಲ್ಲ ಯತಿಗಳೆಲ್ಲ ಶ್ರೀಪಾದರ ಮಠದ ಸ್ವಾಮಿಗಳಾಗಿರ್ಬೋದು, ವ್ಯಾಸರಾಜ ಮಠದ ಸ್ವಾಮಿಗಳಾಗಿರ್ಬೋದು, ಇಂಥವರೆಲ್ಲ ಒಂದು ಯತಿಗಳು ಬಂದು ಆ ಸನ್ನಿಧಾನದಲ್ಲಿ ರಾಮದೇವರ ಪೂಜೆಯನ್ನು ಮಾಡಿದಾಗ ಅವರ ಒಂದು ವಿಗ್ರಹ ಇರುತ್ತೆ. ಆ ಭಗವಂತ ಸಾಕ್ಷಾತ್ ಬ್ರಹ್ಮದೇವರು ಪೂಜೆ ಮಾಡಿರ್ತಕ್ಕಂಥ ಮೂಲ ರಾಮದೇವರು, ದಿಗ್ವಿಜಯ ರಾಮದೇವರು ಅದರಂತಂದು ಅಲ್ಲಿ ಪೂಜೆಯನ್ನು ಮಾಡಿದಾಗ ಆ ಸನ್ನಿಧಾನ ಜಾಸ್ತಿ ಹೆಚ್ಚಳವಾಗತ್ತಂತೆ. ದೇವತೆಗಳು ಬಂದಲ್ಲಿ ಹೋಗಿ ಕೂತ್ಕೊಂಡಾಗ ಆ ದೇವತೆಗಳು ಯಾವಾಗಲೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ. ಅದಕ್ಕೋಸ್ಕರವಾಗಿ ಇಂತಹ ಸನ್ನಿಧಾನದಲ್ಲಿ ಸುಷುಮೇಂದ್ರ ತೀರ್ಥರು ಬಂದು ಹೋಗಿರ್ತಕ್ಕಂಥ ಜಾಗ ಇದು. ಸತ್ಯಾತ್ಮ ತೀರ್ಥರು 4 ಬಾರಿ ಬಂದು ಹೋಗಿರ್ತಕ್ಕಂಥ ಜಾಗ. ವ್ಯಾಸರಾಜ ಮಠದ ಸ್ವಾಮಿಗಳು ಬಂದು ಹೋಗಿರ್ತಕ್ಕಂಥ ಜಾಗ. ಬಹಳ ಮಹಾನುಭಾವರು ಬಂದು ಹೋಗಿರ್ತಕ್ಕಂಥ ಜಾಗ ಇದು. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಾವು ಯೋಚನೆಯನ್ನು ಮಾಡಿ ಮುಂದೆ ದಾರಿ ತೋರಿಸೋ ಹರಿಯೇ ಹೇಳ್ತಾರೆ. ನೊಂದೇ ನೈಜ ಭವ ಬಂಧನದೊಡು ತಿದುಕಿ ಮುಂದೆ ದಾರಿ ಕಾಣದೆ ನೊಂದಿದೆ ಹರಿಯೇ ಕಂದ ನಂದೆಲ್ದೆಲ್ದ ಕುಂದುಗಳೆನೀಸದೆ ತಂದೆ ಕಾಯೋ ಕೃಷ್ಣ ಸಂದರ್ಪ ಜನಕನೇ ಇಂದು ಜನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಎನಗೆ ಮುಕುಂದನೇ. ಭಕ್ತಿಯಿಂದ ಶ್ರದ್ಧೆಯಿಂದ ರಾಯರ ಸೇವೆಯನ್ನು ಯಾರು ಮಾಡ್ತೀರಾ ರಾಯರು ಎಲ್ಲರನ್ನೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೋಸ್ಕರವಾಗಿ ಯಾರೇ ಒಬ್ಬರಾಗಲಿ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ದೇವ್ರ ಮನೆ ಇರುತ್ತೆ, ವಾಸ್ಕಾಲಲ್ಲಿ ಇಟ್ಬಿಡೋದು. ವಾಸ್ಕಾಲ ಮುಂದೆ ಇಡ್ತಾರೆ, ರಾಯನ ತಂದಿಡ್ತಾರೆ, ಆ ಬೃಂದಾವನ ತಂದಿರ್ತಾರೆ, ಯಾವುದೋ ಒಂದು ಚಿಕ್ಕ ಬೃಂದಾವನ ತಂದುಬಿಟ್ಟು ಅಲ್ಲಿ ಇಟ್ಬಿಡೋದು, ಅಲ್ಲೇ ಆರತಿ ಮಾಡೋದು ಎಲ್ಲ ಮಾಡಿಕೊಡ್ತಾವೆಲ್ಲ. ಆ ಮಾಡಿದಾಗ ಆ ಪಾಪ ನಮಗೇ ಬರುತ್ತದಲ್ಲ. ಅದಕ್ಕೆ ಏನೇ ಒಂದು ವಸ್ತು ತಂದಾಗ ದೇವರು ಅಂತ ತಂದಾಗ ಆ ದೇವರ ಮನೆಯಲ್ಲಿಟ್ಟು ಪ್ರತಿದಿನ ಪೂಜೆಯನ್ನು ಮಾಡಿ ರಾಯರಿಗೆ ಒಂದು ತುಳಸಿ ದಳ ಇಡಿ, ಇಲ್ಲ ನಿಮ್ಮ ಫೋಟೋಕ್ಕೆ ಒಂದು ಫೋಟೋಕ್ಕೆ ಒಂದು ಹೂವು ಇಡಿ. ಇಂಥವೆಲ್ಲ ಮಾಡಿದಾಗ ನಿಮಗೆಲ್ಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಗುರುವಾರ ಬಂದರೆ ಸಾಕು ನಮಗೆ ವಿಷ್ಣುವಂತರ ದೊಡ್ಡ ಹಬ್ಬ. ಆದರೆ ಆ ಹಬ್ಬವನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಭಗವಂತ ನಮಗೆ ಒಲಿತಾನೆ ಅಲ್ವಾ. ಅದರಿಂದ ಈ ಪೂಜೆಯನ್ನು ಮಾಡಬೇಕಾದ್ರೆ ರಾಯರ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಭಾಗ್ಯ ಇರುತ್ತೆ. ರಾಯರು ನಿಮ್ಮ ಮನೆಗೆ ಬರಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ರಾಯರ ಪೂಜೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಇನ್ನೊಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೀನಿ.
ಭಗವಂತ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಮೂರ್ತಿಗೆ ಯಾರ ಮನೆಯಲ್ಲಿರುತ್ತೋ ಅವರ ಮೂರ್ತಿಗೆಯನ್ನು ಬೃಂದಾವನದಲ್ಲಿ ಇಡಬೇಡಿ, ಅದೆಲ್ಲ ಇಡ್ದಿರ ಮೇಲೆ ಇಟ್ಟು ಪ್ರತಿದಿನ ಸ್ವೀಕಾರವನ್ನು ಮಾಡಿ, ಯಾರು ಬ್ರಾಹ್ಮಣರು ಇರ್ತಾರೋ ಅವರು ಇಟ್ಟದೆ ಅವರು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡ್ತಾರೆ. ಆ ಬೃಂದಾವನ ಇಟ್ಟಾಗ ನೈವೇದ್ಯ ಸದಾಕಾಲ ನೈವೇದ್ಯ ಆಗಬೇಕು. ನೈವೇದ್ಯವನ್ನು ಮಾಡಿದರೆ ಮಾತ್ರವೇ ಭಗವಂತನಿಗೆ ಪ್ರೀತಿ ಆಗುತ್ತೆ. ಇಲ್ಲ ಅಂದರೆ ಕಷ್ಟಗಳು ಬರುತ್ತೆ, ಸುಖ ಬರಲ್ಲ, ಬರೀ ಕಷ್ಟ, ಅವ್ರವ್ರು ಜಗಳ ಆಡೋದು, ಇಂಥವೆಲ್ಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರ ಅವೆಲ್ಲ ಏನು ಬೇಡ. ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಒಂದು ಫೋಟೋ ಇಟ್ಕೊಂಡು ಭಗವಂತ ನೀನಿದೆಯೋ ಅಂದರೆ ಸಾಕು ಅನುಗ್ರಹ ಮಾಡ್ತಾರೆ. ಮತ್ತು ಯಾವುದೇ ಒಂದು ಕಾಯಿಲೆಗಳಿದ್ದಾಗ ಅದನ್ನೆಲ್ಲ ಸ್ವೀಕಾರವನ್ನು ರಾಘವೇಂದ್ರ ಸ್ವಾಮಿ ಮೂರ್ತಿಕೆಯನ್ನು ತಂದಿಟ್ಟಿರ್ತಕ್ಕಂಥ ಸ್ವೀಕಾರವನ್ನು ಮಾಡಿದಾಗ ವಿಶೇಷವಾಗಿ ಅನುಗ್ರಹವನ್ನು ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಮೂರ್ತಿಕೆ ತಂದಿರ್ತಕ್ಕಂಥ ಮೂರ್ತಿಕೆಯೂ ಅಷ್ಟೇ ದೇವರ ಮನೆಯಲ್ಲಿಟ್ಟು, ದೇವರ ಹತ್ತಿರ ಇಟ್ಟು, ಮನೆಯಲ್ಲಿಟ್ಟು, ಒಳಗಡೆ ಇಟ್ಟು, ನೀವು ಅಂಟು ಮುಂಟು ಏನಾದಾಗ ಅದೆಲ್ಲ ಮುಟ್ಕೊಡ್ದು ಎಲ್ಲ ಒಂದೊಂದು ಪದ್ಧತಿ ಇರುತ್ತೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ, ಯಾರು ಮೂರ್ತಿಕೆಯನ್ನು ಸ್ವೀಕಾರವನ್ನು ಮಾಡ್ತೀರಾ, ಅವರಲ್ಲಿ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಹನುಮಂತ ದೇವರು, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹೇಗೆ ಹಾಲನ್ನು ತೊಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे